ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಹಾಸ್ಟೆಲ್ನ 12ನೇ ಮಹಡಿಯಿಂದ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ದೊಡ್ಡಬಳ್ಳಾಪುರದ ಗೀತಂ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿನಿ ಸಾವು. ಆತ್ಮಹತ್ಯೆ ಶಂಕೆಯೊಂದಿಗೆ ತನಿಖೆ ಆರಂಭ. ಅಗಲಿದ ಪುತ್ರನ ಸ್ಮರಣಾರ್ಥ ಸರ್ಕಾರಿ ಶಾಲೆಯಲ್ಲಿ ಉದ್ಯಾನ ನಿರ್ಮಾಣ. ಉದ್ಯಾನದ ಗಿಡಗಳಂತೆ ಪುತ್ರನ ನೆನಪು ಹಸಿರಿಡಲು ನರಸಿಂಹಯ್ಯ ದಂಪತಿಗಳ ಶ್ರಮ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸುವ ಭರವಸೆ. ಗುಡಿಬಂಡೆ ಟೀ ಅಂಗಡಿಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿ. ಸ್ವಚ್ಛತಾ ಅರಿವು ಕಾರ್ಯಕ್ರಮ 3 ತಿಂಗಳಿಂದ ಪರಿಶೀಲನೆ. ಅವಧಿ ಮುಗಿದ ಟೀ ಪೌಡರ್ ಸ್ಯಾಂಪಲ್ ವಶಕ್ಕೆ. ವಾರ್ತೆಗಳ ವಿವರ. ಹಾಸ್ಟೆಲ್ನ 14ನೇ ಮಹಡಿಯಿಂದ ಹಾರಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದ ಗೀತಂ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದು, ಇದು ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದ ಘಟನೆಯೋ ಇಲ್ಲವೇ ಆತ್ಮಹತ್ಯೆಯೋ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹಾಸ್ಟೆಲ್ನ 14ನೇ ಮಹಡಿಯಿಂದ ಹಾರಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದ ಗೀತಂ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದು, ಇದು ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದ ಘಟನೆಯೋ ಇಲ್ಲವೋ ಆತ್ಮಹತ್ಯೆ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿಯಲ್ಲಿರುವ ಗೀತಂ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. 20 ವರ್ಷದ ನೈನಾ ಮೃತ ಯುವತಿ ಅಂತ ಗುರುತಿಸಲಾಗಿದೆ. ಮೃತ ವಿದ್ಯಾರ್ಥಿನಿ ಗೀತಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾಗಿದ್ದು ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡುತ್ತಿದ್ದರು. ಸರ್ಜಾಪುರ ಮೂಲದ ವೆಂಕಟೇಶ್ ಅನ್ನೋರ ಮಗಳು ವಿಶ್ವವಿದ್ಯಾಲಯದಲ್ಲಿರುವ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡುತ್ತಿದ್ದರು. ಆತ್ಮಹತ್ಯೆಗೆ ಸಂಬಂಧಿಸಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೀತಂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಸರ್ಕಾರಿ ಶಾಲೆ ಆವರಣದಲ್ಲಿ ಸುಂದರ ಉದ್ಯಾನ ನಿರ್ಮಾಣಗೊಂಡಿದೆ. ಇದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ನೆಮ್ಮದಿ ತಂದಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾನು ಸದಾ ಕೈಜೋಡಿಸುತ್ತೇನೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ BR ನರಸಿಂಹನಾಯ್ಡು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ PM ಶ್ರೀ ಶಾಲಾ ಆವರಣದಲ್ಲಿ ಚೇತನ್ ಫೌಂಡೇಶನ್ನಿಂದ ನಿರ್ಮಿಸಿದ ನೂತನ ಉದ್ಯಾನವನವನ್ನು ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಚೇತನ್ ಫೌಂಡೇಶನ್ ಅಧ್ಯಕ್ಷೆ ವೇಂದ್ಯಾ ಕಿಶೋರ್ ಕುಮಾರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ BR ನರಸಿಂಹನಾಯ್ಡು, ಫೆಬ್ರವರಿ 16ರಂದು ನಮ್ಮ ಪುತ್ರ ಚೇತನ್ ನಾಯ್ಡು ಜನ್ಮದಿನವಾಗಿದ್ದು, ಈಗ ಆತ ನಮ್ಮನ್ನೆಲ್ಲ ಅಗಲಿ ಸ್ವರ್ಗಸ್ಥರಾಗಿದ್ದಾರೆ. ಅವರ ಒಂದು ಜ್ಞಾಪಕಾರ್ಥಕವಾಗಿ ಚೇತನ್ ನಾಯ್ಡು ಫೌಂಡೇಶನ್ನಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಪಟ್ಟಣದ ಪ್ರಸಿದ್ಧ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಒಂದು ಸುಂದರ ಉದ್ಯಾನವನ, ಪಟ್ಟಣದ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ಸುಮಾರು 5,000 ಗಿಡ ನೆಡಲಾಗಿದೆ. ಅನೇಕ ದೇವಾಲಯಗಳ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಲಾಗಿದೆ. ಇವೆಲ್ಲವೂ ನನಗೆ ತೃಪ್ತಿ ತಂದಿಲ್ಲ. ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ನನ್ನ ಕೈಲಾದ ಒಂದು ಸಣ್ಣ ಅನುಕೂಲ ಮಾಡಲು ನನಗೆ ಅವಕಾಶ ಲಭಿಸಿದೆ. ಇದು ನನಗೆ ನೆಮ್ಮದಿ ತಂದಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಯಾವ ರೀತಿಯ ಸಹಾಯವಾದರೂ ಮಾಡಲು ನಾನು ಸಿದ್ಧನಾಗಿದ್ದೇನೆ. PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಚೇತನ್ ಫೌಂಡೇಶನ್ನಿಂದ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದರು. ಚೇತನ್ ಫೌಂಡೇಶನ್ ಅಧ್ಯಕ್ಷೆ ವೇಂದ್ಯಾ ಕಿಶೋರ್ ಮಾತನಾಡಿ, ಜೀವನದಲ್ಲಿ ಮರೆಯಲಾಗದ ವ್ಯಕ್ತಿಗಳು ಮತ್ತು ಶಕ್ತಿಗಳು ತಾಯಿ ಮತ್ತು ಗುರು. ತಾಯಿಯೇ ಪ್ರಥಮ ದೈವ, ಮೊದಲ ಗುರು ಮತ್ತು ಅತ್ಯಂತ ನಿಸ್ವಾರ್ಥ ಪ್ರೀತಿಯ ಜೀವ. ಆಕೆ ನಮ್ಮ ಬಾಳಿನ ಮೊದಲ ಪಾಠಶಾಲೆ. ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿ ಬೆಳವಣಿಗೆಯ ಹಾದಿಯಲ್ಲಿ ಬೆನ್ನೆಲುಬಾಗಿ ನಿಲ್ಲುವವಳು ಮಾತೆ.
ಮಾತು ಕಲಿಸಿದವಳು, ಆಸೆಗಳನ್ನ ಈಡೇರಿಸುವವಳು, ಆಕೆಯೇ ಮೊದಲ ಸ್ನೇಹಿತೆ. ಹಾಗಾಗಿ ತಾಯಿಯನ್ನ ಗೌರವಿಸೋದು ಮತ್ತು ಪ್ರೀತಿಸೋದು ನಮ್ಮ ಅತ್ಯಂತ ಮುಖ್ಯ ಕರ್ತವ್ಯವಾಗಿದೆ. ಮುಖ್ಯವಾಗಿ ಮುಂದೆ ಗುರಿ, ಹಿಂದೆ ಗುರು ಎಂಬುದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಅತ್ಯಗತ್ಯವಾದ ಮಾರ್ಗದರ್ಶನವಾಗಿದೆ. ಇದರರ್ಥ ಭವಿಷ್ಯದ ಗುರಿ ಅಥವಾ ಅಧ್ಯಯನದ ಮೇಲೆ ಗಮನ ಇರಬೇಕು ಮತ್ತು ನಮ್ಮನ್ನ ಸರಿಯಾದ ಹಾದಿಯಲ್ಲಿ ನಡೆಸುವ ಜ್ಞಾನವನ್ನ ನೀಡುವ ಗುರು, ಶಿಕ್ಷಕರು ಮತ್ತು ಮಾರ್ಗದರ್ಶಕರು ನಮ್ಮ ಬೆನ್ನ ಹಿಂದೆ ಮಾರ್ಗದರ್ಶನಕ್ಕಾಗಿ ಇರಬೇಕು. ಅವರನ್ನ ನಾವು ಗೌರವಿಸಬೇಕು. ಗುರಿ ನಮ್ಮನ್ನ ಉತ್ತೇಜಿಸಿದ್ರೆ ಗುರು ನಮ್ಮನ್ನ ತಿದ್ದಿ ತೀಡಿ ಸಾಧನೆಯ ಹಾದಿಯಲ್ಲಿ ಸಾಗುವಂತೆ ಶಕ್ತಿ ತುಂಬುತ್ತಾರೆ. ಅಂತಹ ಮಹಾಶಕ್ತಿ ಹೊಂದಿರುವವರು ಗುರುಗಳು ಅಂದರು. ಪುರಸಭಾ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಮಾತನಾಡಿ, ಉದ್ಯಾನವನದಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿಗಳ ಅಳವಡಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಉಯ್ಯಾಲೆ ತೂಗಿ ಚಾಲನೆ ನೀಡಿ ಮಾತನಾಡಿದರು. ಉದ್ಯಾನವನಗಳಿಗೆ ಜಾತಿ ಧರ್ಮಗಳ ಭೇದ ಇಲ್ಲ. ಮನಸ್ಸಿಗೆ ಹಿತ ನೀಡೋದರೊಂದಿಗೆ ಪರಿಸರ ಕಾಪಾಡುವುದು ಮತ್ತು ಉದ್ಯಾನವನವನ್ನು ಸ್ವಚ್ಛವಾಗಿಡುವಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂದರು. ಉದ್ಯಾನವನಗಳ ಸ್ವಚ್ಛತೆಗೆ ಸಾರ್ವಜನಿಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನದಲ್ಲಿ ಮಕ್ಕಳ ಜೋಕಾಲಿ, ಜಾರುಗುಂಡಿ, ಇತರ ಆಟಿಕೆ ಸಾಮಗ್ರಿಗಳನ್ನು ಅಳವಡಿಸಿ ಮಕ್ಕಳಿಗೆ ಆಹ್ಲಾದಕರ ವಾತಾವರಣ ಸೃಷ್ಟಿಸಲು ಒತ್ತು ನೀಡಿದೆ. ವಾರ್ಡ್ ನಾಗರಿಕರು ಸದೃಢ ಆರೋಗ್ಯ ದೃಷ್ಟಿಯಿಂದ ಮನಸ್ಸಿನ ಉಲ್ಲಾಸಕ್ಕೆ ಸಂತೋಷದಿಂದ ಉದ್ಯಾನವನದಲ್ಲಿ ಕಾಲ ಕಳಿಬೇಕು. ಅದಕ್ಕಾಗಿ ಉದ್ಯಾನವನವನ್ನ ನಂದನವನವನ್ನಾಗಿ ಮಾರ್ಪಡಿಸಬೇಕು ಅಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಗುಡಿಬಂಡೆ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆಯಿಂದ ಟೀ ಅಂಗಡಿಗಳು ಹಾಗೂ ಹೋಟೆಲ್ಗಳಿಗೆ ಭೇಟಿ ನೀಡಿ ಸ್ವಚ್ಛತಾ ಅರಿವು ಮೂಡಿಸಲಾಯಿತು. ಗುಡಿಬಂಡೆ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆಯಿಂದ ಟೀ ಅಂಗಡಿಗಳು ಹಾಗೂ ಹೋಟೆಲ್ಗಳಿಗೆ ಭೇಟಿ ನೀಡಿ ಸ್ವಚ್ಛತಾ ಅರಿವು ಮೂಡಿಸಲಾಯಿತು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಅಕ್ಷಯ್ ಮಾತನಾಡಿ, ಕಳೆದ ಸುಮಾರು 3 ತಿಂಗಳಿನಿಂದ ಇಲಾಖೆಯ ಸಿಬ್ಬಂದಿ ಪಟ್ಟಣದ ವಿವಿಧ ಹೋಟೆಲ್ಗಳು ಮತ್ತು ಟೀ ಅಂಗಡಿಗಳ ಪರಿಶೀಲನೆ ನಡೆಸುತ್ತಿದ್ದೇವೆ. ಜನರ ಆರೋಗ್ಯ ಹಿತದೃಷ್ಟಿಯಿಂದ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ವಹಣೆ ಹೇಗೆ ಮಾಡಲಾಗ್ತಿದೆ ಅನ್ನೋದನ್ನು ಗಮನಿಸಲಾಗ್ತಿದೆ. ಟೀ ಅಂಗಡಿಗಳಲ್ಲಿ ಬಳಸ್ತಿರುವ ಟೀ ಪೌಡರ್ಗಳ ಗುಣಮಟ್ಟ, ಅದರ ವ್ಯಾಲಿಡಿಟಿ ಅವಧಿ ಸರಿ ಇದೆಯೇ ಇಲ್ಲವೇ ಅನ್ನೋದರ ಕುರಿತು ಪರಿಶೀಲನೆ ಮಾಡಲಾಗ್ತಿದೆ ಎಂದರು. ಕೆಲವು ಅಂಗಡಿಗಳಲ್ಲಿ ವ್ಯಾಲಿಡಿಟಿ ಅವಧಿ ಇಲ್ಲದ ಟೀ ಪೌಡರ್ಗಳನ್ನು ಪತ್ತೆ ಹಚ್ಚಿ ಅದರ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯ ಪರೀಕ್ಷೆಗೆ ಕಳಿಸಲಾಗಿದೆ. ಪರೀಕ್ಷೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ಸಂಬಂಧಿತ ಅಂಗಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದರು. ಇದೇ ವೇಳೆ ಪ್ರತಿ ಅಂಗಡಿ ಮಾಲೀಕರಿಗೂ ಆಹಾರ ಸುರಕ್ಷತಾ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದ್ದು ಸ್ವಚ್ಛತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟರು. ಈ ದಿನ ಗುಡಿಬಂಡೆ ತಾಲೂಕಲ್ಲಿ ಪ್ರತಿಯೊಂದು ಹೋಟೆಲ್ಸು ಮತ್ತು ಟೀ ಅಂಗಡಿಗಳನ್ನ ಭೇಟಿ ಮಾಡಿ ಅಲ್ಲಿರೋ ಸ್ವಚ್ಛತೆ ಬಗ್ಗೆ, FSSAI ಕಾಯ್ದೆ ಬಗ್ಗೆ, SSI ಬಗ್ಗೆ ಮತ್ತು ರಿಜಿಸ್ಟ್ರೇಷನ್ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡಿಸಿ, ಇದು ಒಂದು ಗಡಿ ಭಾಗದಲ್ಲಿರೋ ಪ್ರದೇಶದಿಂದ ಸುಮಾರು ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಸುಮಾರು ನಾವು ಒಂದು 3-4 ತಿಂಗಳಿಂದ ಪ್ರತಿ ಅಂಗಡಿಗಳಿಗೂ ಎಲ್ಲನೂ ರಿಜಿಸ್ಟ್ರೇಷನ್ ಪ್ರತಿ ಅಂಗಡಿಗಳಿಗೂ ಲೈಸೆನ್ಸ್ ಮಾಡಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಅವ್ರಿಗೆ ಅದೊಂದು ಅರಿವು ಮೂಡಿಸಿ ಹೇಗೆ ಮೇಂಟೈನ್ ಮಾಡಬೇಕು, ಸ್ವಚ್ಛತೆ ಹೇಗೆ ಕಾಪಾಡಬೇಕು, ಫುಡ್ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಬೇಕು, ಪ್ರತಿ ಹೋಟೆಲ್ಸಲ್ಲೂ ಮತ್ತು ಅಂಗಡಿಗಳಲ್ಲೂ ಕೂಡ ಇದೊಂದು ಮಾಹಿತಿಯನ್ನು ನಾವು ನೀಡ್ತೀವಿ. ಈ ದಿನ ಬಂದುಬಿಟ್ಟು ಪ್ರತಿ ಟೀ ಅಂಗಡಿಗಳಿಗೂ ಭೇಟಿ ಮಾಡಿ ಅಲ್ಲಿರೋ ಟೀ ಸ್ಯಾಂಪಲ್ಗಳನ್ನು ಟೀ ಪುಡಿಯನ್ನು ಸ್ಯಾಂಪಲ್ಗಳನ್ನು ತೆಗೆದು ಅದನ್ನು ಪರಿಶೀಲನೆಗೆ ಕಳಿಸ್ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಎಲ್ಲ ಟೀ ಅಂಗಡಿಗಳಿಗೂ ಭೇಟಿ ಮಾಡಿದ್ದೀವಿ. ನಾವು ಮತ್ತು ನಮ್ಮ ತಾಲೂಕು PHO ಆಫೀಸ್ ಸಿಬ್ಬಂದಿ ಜೊತೆಗೆ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ರೀತಿ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗ್ರಾಮೀಣ ಪ್ರದೇಶಗಳಿಂದ ಸಾರ್ವಜನಿಕರು ಜನನ ಮರಣ ಪತ್ರ ಮಾಡಿಸಲು ಅಥವಾ ಅದರ ತಿದ್ದುಪಡಿಗಳು ಮಾಡಿಸಲು ಜನನ ಮರಣ ವಿಭಾಗಕ್ಕೆ ಬಂದರೆ
ವಿಭಾಗ ಯಾವ ಸಂದರ್ಭದಲ್ಲಿ ತೆಗೆಯುತ್ತಾರೆ, ಅಧಿಕಾರಿಗಳು ಯಾವಾಗ ಕೆಲಸ ನಿರ್ವಹಿಸುತ್ತಾರೆ ಗೊತ್ತಾಗುವುದೇ ಇಲ್ಲ ಎಂದು ತಾಲೂಕು ಕಚೇರಿ ಪ್ರಜಾಸೇವಾ ಸೌಧದಲ್ಲಿ ಇರುವ ಜನನ ಮರಣ ವಿಭಾಗಕ್ಕೆ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಜನನ ಮತ್ತು ಮರಣ ಪ್ರಮಾಣ ಪತ್ರ ಮಾಡಿಸಲು ದೂರದ ಹಳ್ಳಿಗಳಿಂದ ಬರುವ ಜನರು ಅಧಿಕಾರಿಗಳಿಲ್ಲದೆ ವಾಪಸ್ಸಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಸಾರ್ವಜನಿಕರು ಬೆಳಿಗ್ಗೆ ಸರ್ಕಾರಿ ಕೆಲಸದ ಸಮಯಕ್ಕೆ ಜನನ ಮರಣ ವಿಭಾಗಕ್ಕೆ ಬಂದರೆ ಬೀಗ ಹಾಕಿರ್ತಾರೆ. ಯಾವಾಗ ಬೀಗ ತೆಗಿತಾರೆ, ಯಾವಾಗ ಅಧಿಕಾರಿಗಳು ಹೋಗ್ತಾರೆ ಅನ್ನೋದೇ ಗೊತ್ತಾಗೋದೇ ಇಲ್ಲ ಅಂತ ಜನನ ಪತ್ರ ಮಾಡಿಸಲು ಬಂದ ಸಾರ್ವಜನಿಕರು ಹೇಳ್ತಿದ್ದಾರೆ. ಬೆಳಗ್ಗೆ 11:30 ಸಮಯವಾದರೂ ಜನನ ಮರಣ ವಿಭಾಗದ ಬಾಗಿಲು ಅಧಿಕಾರಿಗಳು ತೆರೆಯೋದೇ ಇಲ್ಲ. ಪ್ರತಿನಿತ್ಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಧಿಕಾರಿಗಳಿಗೆ ಕಾದು ಕಾದು ವಾಪಸ್ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಜನನ ಮರಣ ವಿಭಾಗದ ನಿರ್ವಹಣೆಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ ಅಂತ ಸಾರ್ವಜನಿಕರ ಆರೋಪವಾಗಿದೆ. ಈಗಲಾದರೂ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಜನನ ಮರಣ ಪತ್ರ ಮಾಡಿಸಲು ಸಾರ್ವಜನಿಕರಿಗೆ ತೊಂದರೆಯಾಗ್ತಿರುವ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಸುಲಭ ರೀತಿಯಲ್ಲಿ ಜನನ ಮರಣ ಪತ್ರ ಮಾಡಿಸಲು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾದರಿ ಸಹಕಾರ ಸಂಘ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾದರಿ ಸಹಕಾರ ಸಂಘ ಅಂತ ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಂ ಮಂಜುನಾಥ್ ಅವರನ್ನು ಚುನಾವಣಾಧಿಕಾರಿಯಾಗಿ ನಿಯೋಜಿಸಲಾಗಿದೆ. ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಫೆಬ್ರವರಿ 20ರಿಂದ ಆರಂಭವಾಗಲಿದ್ದು 21ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತದೆ. ಫೆಬ್ರವರಿ 22ರಂದು ನಾಮಪತ್ರ ಪರಿಶೀಲನೆ ಕಾರ್ಯ ನಡೆಯಲಿದೆ. ಫೆಬ್ರವರಿ 23ರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಮಾರ್ಚ್ 1ರಂದು ಚುನಾವಣೆ ನಡೆಯಲಿದ್ದು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಗೆ ಮತದಾನ ನಡೆಯಲಿದೆ. ಚುನಾವಣೆಯ ನಂತರ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಚುನಾವಣಾಧಿಕಾರಿ ಮಂಜುನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸಾಲಗಾರರಲ್ಲದ 1 ಕ್ಷೇತ್ರ, ಠೇವಣಿದಾರರ 1 ಕ್ಷೇತ್ರ ಹಾಗೂ ಸಾಲಗಾರರ ಕ್ಷೇತ್ರದಿಂದ 10 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಸಾಲಗಾರರ 10 ಸ್ಥಾನಗಳ ಪೈಕಿ 1 ಸ್ಥಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 1 ಸ್ಥಾನ, 2 ಮಹಿಳಾ ಮೀಸಲು, 1 BCM A, 1 BCM B ಹಾಗೂ 4 ಸ್ಥಾನ ಸಾಮಾನ್ಯ ವರ್ಗಗಳಿಗೆ ಮೀಸಲಿಡಲಾಗಿದೆ. ನಾಮಪತ್ರ ಸಲ್ಲಿಸಲು ಆಕಾಂಕ್ಷಿಗಳು ಹೆಚ್ಚಿನ ಮಾಹಿತಿಗಾಗಿ ಸಹಕಾರ ಸಂಘದ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಂಘದ ಕಚೇರಿ ವೇಳೆಯಲ್ಲಿ ಮಾಹಿತಿ ಪಡೆಯಬಹುದಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಎಫ್ ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ತನ್ನ ಬಂಜಾರ ಸಮುದಾಯದ ಉನ್ನತಿಗಾಗಿ ಹೋರಾಡಿದ ಮಹಾನ್ ಸಂತ ಸೇವಾಲಾಲ್ ಅವರು ಎಂದು ತಹಶೀಲ್ದಾರ್ ಮನಿಷಾ ಮಹೇಶ್ ಪತ್ರಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಂತ ಸೇವಾಲಾಲ್ ಜಯಂತಿ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಮನಿಷಾ ಮಹೇಶ್ ಪತ್ರಿ, ಒಡೆದು ಹೋಗಿದ್ದ ತನ್ನ ಸಮುದಾಯವನ್ನು ಒಗ್ಗೂಡಿಸಲು ಸ್ವಾರ್ಥರಹಿತ ಹೋರಾಟದ ಮೂಲಕ ಮೇಲೆತ್ತುವ ಕೆಲಸ ಮಾಡಿ ತಮ್ಮ ಜೀವನವನ್ನೇ ಸಮುದಾಯಕ್ಕಾಗಿ ಮುಡಿಪಾಗಿಟ್ಟವರು ಸಂತ ಸೇವಾಲಾಲ್. ಅವರು ಭಾರತ ದಾರ್ಶನಿಕರ, ಚಿಂತಕರ, ತತ್ವಜ್ಞಾನಿಗಳ ದೇಶ. ತನ್ನ ಸಮಾಜ ಅಧೋಗತಿಯಲ್ಲಿರುವಾಗ ಅದರ ಏಳಿಗೆಗೆ ಪ್ರತಿಯೊಂದು ಸಮುದಾಯದಲ್ಲೂ ಮಹಾಪುರುಷರು ಜನ್ಮ ತಾಳಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ. ಸೇವಾಲಾಲ್ ಕೂಡ ತನ್ನ ಸಮಾಜವನ್ನು ದಾರ್ಶನಿಕರಾಗಿ, ಸಂತರಾಗಿ, ಚಿಂತಕರಾಗಿ ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಎಂದರು. ಅವರನ್ನ ನಾವು ಹಾಗೂ ಬಂಜಾರ ಸಮುದಾಯದವರು ಹಾಗೂ ಕರ್ನಾಟಕ ಸರ್ಕಾರ ಯಾಕೆ ಗುರುತಿಸ್ತದೆ ಅಂತಂದ್ರೆ ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಸೊ ಇವರು ಆ ಕಾಲದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಸಮಾಜ ಸುಧಾರಣೆ ಫ್ರಂಟಿಗೆ ತಗೊಂಡು ಬಂದು ಸಮಾಜದಲ್ಲಿ ಅವರ ಒಂದು ಸಮುದಾಯದಲ್ಲಿ ಏನು ಸತ್ಯ, ಏನು ಅಸತ್ಯ, ಏನು ಧರ್ಮ, ಏನು ಅಧರ್ಮ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಜನರಿಗೆ ನಮಗೆ ಯೂಶ್ವಲ್ ಆಗಿ ಗೊತ್ತಾಗೋದಿಲ್ಲ. ಸೊಸೈಟಿನಲ್ಲಿ ಇದ್ದಾಗ ನಾವು ಸೊಸೈಟಿ ಯಾವ ರೀತಿ ಮಾಡ್ತಿರುತ್ತೋ ನಾವು ಅದೇ ರೀತಿ ಮಾಡ್ತಿರ್ತೀವಿ. ಕೆಲವೊಂದೊಂದು ನಮ್ಮ ಆಚರಣೆ ಇರ್ಬೋದು, ನಮ್ಮ ವಿಚಾರಗಳಿರ್ಬೋದು, ಸೊಸೈಟಿ ಯಾವ ರೀತಿ, ಸಮಾಜ ಯಾವ ರೀತಿ ಹೋಗ್ತಿರುತ್ತೋ ಅವ್ರ ಪ್ರಕಾರನೇ ಅದೇ ಕರೆಕ್ಟ್ ಅಂತಂದ್ಬಿಟ್ಟು ನಾವು ಹೋಗ್ತಿರ್ತೀವಿ. ಆದ್ರೆ ಆ ಸಮುದಾಯದವ್ರನ್ನ ಕಣ್ ತೆರೆಸಿರುವಂತಹ ಮಹಾನುಭಾವಿನೇ ಸಂತ ಸೇವಾಲಾಲ್ ಅವರು. ಅದು ಹೇಗೆ ಅಂತಂದ್ರೆ ಸಮಾಜ ಸುಧಾರಣೆ ಅಂತಂದ್ರೆ ಆ ಟೈಮ್ನಲ್ಲಿ ಬಹಳಷ್ಟು ಮೂಢನಂಬಿಕೆ ಇರ್ತದೆ. ಮೂಢನಂಬಿಕೆಗಳು ನಿಮಗೆ ಗೊತ್ತೇ ಇರ್ತದೆ. ಆ ಮೂಢನಂಬಿಕೆನೇ ನಾವು ನಿಜ ಇದೇ ತರನೇ ನಡೀತಿರ್ತದೇನೋ, ಇದೇ ತರನೇ ಇರೋದೇನೋ ಅಂತಂದ್ಬಿಟ್ಟು ನಾವು ಅನ್ಕೊಂಡಿರ್ತೀವಿ. ಬಟ್ ಆ ಮೂಢನಂಬಿಕೆಗಳನ್ನೆಲ್ಲ ಹೊರದೋಗಿಸಿ ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಯೋಚನೆ ಮಾಡಬೇಕು,
ಆ ಒಂದು ಯೋಜನೆಯ ಒಂದು ಮಾರ್ಗದರ್ಶನವನ್ನು ಅವರು ನೀಡಿರ್ತಾರೆ. ಜೊತೆಗೆ ಕೆಲವೊಂದೊಂದ್ಸಲ ಇವಾಗ ಅವ್ರನ್ನ ನಾವು ಪವಾಡ ಪುರುಷರು ಅಂತಾನೆ ಹೇಳ್ತೀವಿ. ಇವಾಗ ಒಬ್ಬರನ್ನ ನಾವು ನಂಬಬೇಕು ಅಂತಂದ್ರೆ ಅವರು ಎಲ್ಲ ಒಂದು ದೇವಿ ಶಕ್ತಿನೂ ಕೂಡ ಅವರು ಹೊಂದಿರ್ತಾರೆ. ಸೊ ಪವಾಡ ಅಂತಂದ್ರೆ ಅವರು ಹೋಮ ಮಾಡ್ಬೇಕಾದ್ರೆ ನೀರನ್ನ ಅಂದ್ರೆ ನೀರು ತುಪ್ಪವಾಗಿ ಕನ್ವರ್ಟ್ ಆಗ್ತಿತ್ತಂತೆ, ತುಪ್ಪವಾಗಿ ಬದಲಾವಣೆ ಆಗ್ತಿತ್ತು, ಅದರಲ್ಲಿ ಅವರು ಹೋಮ ಮಾಡ್ತಾ ಇದ್ರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಚಿಂತಾಮಣಿ ನಗರದ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಆಯ್ಕೆ ಚುನಾವಣೆ ಮಾರ್ಚ್ 1ರ ಭಾನುವಾರ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ವಿದ್ಯಾಜ್ಯೋತಿ ಪಿಯು ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಆರ್ ಹರೀಶ್ ಕುಮಾರ್ ಹೇಳಿದರು. ಚಿಂತಾಮಣಿ ನಗರದ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮಾರ್ಚ್ 1ರಂದು ನಡೆಯಲಿದೆ ಅಂತ ಚುನಾವಣಾಧಿಕಾರಿ ಆರ್ ಹರೀಶ್ ಕುಮಾರ್ ಹೇಳಿದರು. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21ರಂದು ಶನಿವಾರ ಮತ್ತು 22ರಂದು ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ನಾಮಪತ್ರಗಳನ್ನು ಸಲ್ಲಿಸಬಹುದು. 23ರಂದು ಸೋಮವಾರ ನಾಮಪತ್ರಗಳ ಪರಿಶೀಲನೆ ಮತ್ತು ಅರ್ಹ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆ. 24ರಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಬಹುದು. ನಂತರ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಮತ್ತು ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಎಂದರು. ಅಗತ್ಯ ಇದ್ದರೆ ಮಾರ್ಚ್ 1ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 4 ಗಂಟೆಯವರೆಗೂ ಚುನಾವಣೆ ನಡೆಯಲಿದೆ. ಚುನಾವಣೆಯ ನಂತರ ಅಂದೇ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಸಂಘದ ನಿಯಮಗಳ ಪ್ರಕಾರ ಆಡಳಿತ ಮಂಡಳಿಗೆ ಒಟ್ಟು 15 ಸದಸ್ಯರನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ 13 ಸಾಮಾನ್ಯ ಹಾಗೂ 2 ಮಹಿಳಾ ಮೀಸಲು ಸ್ಥಾನಗಳಿರ್ತವೆ ಅಂತ ತಿಳಿಸಿದರು. ನಿರ್ದೇಶಕ ಸ್ಥಾನಗಳಿಗೆ ಸ್ಪರ್ಧಿಸಲು ಇಚ್ಛಿಸುವ ಮತದಾರರು ನಾಮಪತ್ರಗಳ ನಮೂನೆಯನ್ನು ಸಂಘದ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. 1,000 ಹಣವನ್ನು ಚುನಾವಣಾ ಠೇವಣಿಯಾಗಿ ಪಾವತಿಸಬೇಕು. ಚುನಾವಣೆಯಲ್ಲಿ ಚಲಾವಣೆಯಾದ ಮತಗಳಲ್ಲಿ 10ನೇ ಭಾಗದಷ್ಟು ಮತಗಳನ್ನು ಪಡೆಯದಿದ್ದರೆ ಠೇವಣಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನಾಮಪತ್ರಗಳ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿ ಅಥವಾ ಸೂಚಕರು ಹಾಜರಿರಬಹುದು. ನಾಮಪತ್ರಗಳನ್ನು ಹಿಂಪಡೆಯುವ ಉಮೇದುವಾರರು ಅರ್ಜಿಗಳನ್ನು ಖುದ್ದಾಗಿ ಚುನಾವಣಾಧಿಕಾರಿಗಳಿಗೆ ನೀಡಬೇಕು ಎಂದರು. ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ನಂಬರ್ 4 ಗುರುಭವನ ಬಿಇಒ ಕಚೇರಿ ಆವರಣ ಚಿಂತಾಮಣಿ ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ದಿನಾಂಕ 1/3/2026ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿದ್ಯಾಜ್ಯೋತಿ ಪಿಯು ಕಾಲೇಜ್, ಟ್ಯಾಂಕ್ ಬಂಡ್ ರಸ್ತೆ, ಕೆಆರ್ ಎಕ್ಸ್ಟೆನ್ಷನ್, ಚಿಂತಾಮಣಿ ಇಲ್ಲಿ ಚುನಾವಣೆಯನ್ನು ನಡೆಸಲಾಗುವುದು. ಈ ಚುನಾವಣೆಗೆ ಒಟ್ಟು 365 ಜನ ಅರ್ಹ ಮತದಾರರು ಇರುತ್ತಾರೆ. ಚುನಾವಣೆಯ ವೇಳಾಪಟ್ಟಿ ಈ ಕೆಳಗಂಡಂತೆ ಇರುತ್ತದೆ. ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಅವಧಿ ದಿನಾಂಕ 21/2/26 ಶನಿವಾರ ಬೆಳಗ್ಗೆ 11ರಿಂದ 3 ಗಂಟೆ, ಶನಿವಾರ ಮತ್ತು ಭಾನುವಾರ 2 ದಿನ ಇರುತ್ತೆ. ನಾಮಪತ್ರ ಪರಿಶೀಲನೆ 23/2/26 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಇರುತ್ತೆ. ಮತ್ತು ಪರಿಶೀಲನೆ ಅದೇ ದಿನ 23ನೇ ತಾರೀಕು ಇರುತ್ತೆ. ನಾಮಪತ್ರ ವಾಪಸ್ ಪಡೆಯುವ ದಿನಾಂಕ 24/2/2026 ಮಂಗಳವಾರ ಮಧ್ಯಾಹ್ನ 3 ಗಂಟೆಯೊಳಗೆ ನಾಮಪತ್ರವನ್ನು ವಾಪಸ್ ಪಡೆಯಲು ಕೊನೆಯ ದಿನವಾಗಿರುತ್ತದೆ. ಚುನಾವಣೆ ನಿಗದಿಯಾದಲ್ಲಿ ಚುನಾವಣೆಯನ್ನು ದಿನಾಂಕ 1/3/26ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ವಿದ್ಯಾಜ್ಯೋತಿ ಪಿಯು ಕಾಲೇಜು, ಟ್ಯಾಂಕ್ ಬಂಡ್ ರಸ್ತೆ, ಕೆಆರ್ ಎಕ್ಸ್ಟೆನ್ಷನ್, ಚಿಂತಾಮಣಿ ಇಲ್ಲಿ ನಡೆಸಲಾಗುವುದು. ಚುನಾವಣಾ ಫಲಿತಾಂಶವನ್ನು ಅದೇ ದಿನ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ 4 ಗಂಟೆ ನಂತರ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಎಚ್ಎನ್ ವ್ಯಾಲಿ ಮತ್ತೊಮ್ಮೆ ಶಿಡ್ಲಘಟ್ಟದ ಅಮಾನಿ ಕೆರೆಗೆ ಹರಿಯಲು ಆರಂಭಿಸಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ತಾಲೂಕಿಗೆ ಹರಿಯುವ ಎಚ್ಎನ್ ವ್ಯಾಲಿ ನೀರು ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಮಾರ್ಗದ ಮೂಲಕ ಅಮಾನಿ ಕೆರೆಗೆ ತಲುಪುತ್ತಿತ್ತು. ಆದರೆ ಬರುತ್ತಿದ್ದ ನೀರು ಸ್ಥಗಿತಗೊಂಡಿದ್ದರಿಂದ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಸತತವಾಗಿ ಹೋರಾಟ ನಡೆಸಿದ ಫಲದಿಂದಾಗಿ ಮತ್ತೊಮ್ಮೆ ನೀರು ಕೆರೆಗಳಿಗೆ ಹರಿಯುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೂಲಕ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಮೊದಲು ಹರಿಯುತ್ತಿತ್ತು. ಅದನ್ನು ಕೆಲ ರೈತರು ಮಾರ್ಗ ಮಧ್ಯೆ ಮೋಟಾರ್ ಪಂಪ್ ಅಳವಡಿಸಿ ಕಾಲುವೆಗಳ ಮೂಲಕ ಹರಿತಿದ್ದ ನೀರನ್ನು ದುರುಪಯೋಗ ಮಾಡಿಕೊಳ್ತಿದ್ರು ಅಂತ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಸಹಿತ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿದರು. ಒಂದು ಹಂತದಲ್ಲಿ ಸ್ವತಃ ರೈತ ಸಂಘದ ಪ್ರತಿನಿಧಿಗಳು ಕಾಲುವೆಗಳಿಗೆ ತೆರಳಿ ಎಚ್ಎನ್ ವ್ಯಾಲಿ ನೀರು ದುರುಪಯೋಗ ಆಗ್ತಿರುವ ವಿಚಾರವನ್ನು ಮಾಧ್ಯಮದವರಿಗೆ ವಿವರಿಸಿ ಜಿಲ್ಲಾಡಳಿತ ಮತ್ತು ರಾಜ್ಯ ನೀರಾವರಿ ಸಚಿವರ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿದ್ದು ವಿಶೇಷ. ಹಾಗೆಯೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದರೆ ಕನಿಷ್ಠ ಕೃಷಿ ಚಟುವಟಿಕೆಗಳಿಗಾಗಿ ಹೆಚ್ಚಿನ ವ್ಯಾಲಿಯ ನೀರನ್ನು
ಹರಿಸಲು ರೈತ ಸಂಘದ ಕಾರ್ಯಕರ್ತರು ಸತತವಾಗಿ 70 ದಿನಗಳ ಕಾಲ ಹೋರಾಟ ನಡೆಸಿದರು. ರೈತರ ಹೋರಾಟಕ್ಕೆ ಮಣಿದಿರುವ ಸರ್ಕಾರ ಮತ್ತೊಮ್ಮೆ ಎಚ್ಎನ್ ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ತಾಲೂಕಿಗೆ ಹರಿಸ್ತಾ ಇದ್ದು, ಅದರ ಮೂಲಕ ಗುಡಿಹಳ್ಳಿ ಕೆರೆಯಿಂದ ಶಿಡ್ಲಘಟ್ಟದ ಅಮಾನಿ ಕೆರೆಗೆ ನೀರು ಹರಿಯಲು ಆರಂಭಿಸಿದೆ. ಅದಕ್ಕಾಗಿ ಸ್ಥಳೀಯ ರೈತರು ಸಂತಸ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಅಂತರ್ಜಲ ಮಟ್ಟವು ಸಹ ವೃದ್ಧಿಯಾಗಲಿದೆ ಅಂತ ರೈತ ಸಂಘದ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಪ್ರಚಲಿತವಾಗಿರ್ತದೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಎಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂಥ ನೀರು ಗುಡಿಹಳ್ಳಿ ಮಾರ್ಗವಾಗಿ ತಾಲೂಕಿನ ಗುಡಿಹಳ್ಳಿ ಮಾರ್ಗವಾಗಿ ಅಮ್ಮನ ಕೆರೆಗೆ ಇವತ್ತೇನು ಬರ್ತಾ ಇರೋದು ಇವತ್ತು ಭಾಳ ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆಗೆ ಅನೇಕ ಜನರ ಪರಿಶ್ರಮ ಭಾಳ ಉಂಟು. ಇವತ್ತು 70 ದಿನಗಳ ಕಾಲ ಈ ಶಿಡ್ಲಘಟ್ಟದ ಜನತೆ ಹೋರಾಟವನ್ನು ಮಾಡಿದಂಥ ಕೀರ್ತಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ನೀರು ಬರ್ತಾ ಇರೋದು. ಅದೇ ರೀತಿ ಎಲ್ಲ ಕೆರೆಗಳಿಗೂ ಕೂಡ ನೀರು ಉಣಿಸುವಂಥ ಕೆಲಸ ಏನು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು 2016 ಮಾರ್ಚ್ 6ನೇ ತಾರೀಕು ಸಭೆಯಲ್ಲಿ ನಿರ್ಣಯ ಆಗಂಗೆ ನಮ್ಮ ಎಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂಗೆ ಏನು 65 ಕೆರೆಗಳಲ್ಲಿ ನಮ್ಮ ಜಿಲ್ಲೆ 41 ಕೆರೆ, ಅದರಲ್ಲೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟದ 9 ಕೆರೆಗಳು ಕೂಡ ನೀರು ಬರುವ ರೀತಿಯಲ್ಲಿ ತಾವು ಆಗಲಿ ಅಂತೇಳಿ ತಮ್ಮಗಳ ಮುಖಾಂತರ ಹಾರೈಸ್ತಾರೆ. ಗುಡಿಹಳ್ಳಿಯ ಕೆರೆಯಿಂದ ಶಿಡ್ಲಘಟ್ಟದ ಅಮಾನಿ ಕೆರೆಗೆ ನೀರು ಹರಿತಿದ್ದು, ಮುಂದಿನ ದಿನಗಳಲ್ಲಿ ಬರುವ ಬೇಸಿಗೆ ಕಾಲದಲ್ಲಿ ಅಮಾನಿ ಕೆರೆ ತುಂಬಿ ಹರಿದರೆ ಬಹುತೇಕ ಶಿಡ್ಲಘಟ್ಟ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ವಿಶ್ವಾಸವನ್ನು ನಾಗರಿಕರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಿ ಹರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಎಚ್ಎನ್ ವ್ಯಾಲಿ ನೀರು ಶಿಡ್ಲಘಟ್ಟ ನಗರದ ಅಮ್ಮಾನಿ ಕೆರೆಗೆ ಹರಿಯಲು ಆರಂಭಿಸಿದ್ದು, ಇದರಿಂದಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜೊತೆಗೆ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರೋದು ಖುಷಿ ತಂದಿದೆ ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಕೆರೆಯಿಂದ ಅಮಾನಿ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಹರಿತಿರೋದು ಸರಿ, ಆದರೆ 3 ಹಂತದಲ್ಲಿ ಆ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಿದ್ರೆ ಉತ್ತಮ ಅಂತ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು, ಸರ್ಕಾರ ಆ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸ್ಟೆಲ್ನ 12ನೇ ಮಹಡಿಯಿಂದ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ದೊಡ್ಡಬಳ್ಳಾಪುರದ ಗೀತಂ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿನಿ ಸಾವು. ಆತ್ಮಹತ್ಯೆ ಶಂಕೆಯೊಂದಿಗೆ ತನಿಖೆ ಆರಂಭ. ಅಗಲಿದ ಪುತ್ರನ ಸ್ಮರಣಾರ್ಥ ಸರ್ಕಾರಿ ಶಾಲೆಯಲ್ಲಿ ಉದ್ಯಾನ ನಿರ್ಮಾಣ. ಉದ್ಯಾನದ ಗಿಡಗಳಂತೆ ಪುತ್ರನ ನೆನಪು ಹಸಿರಿಡಲು ನರಸಿಂಹಯ್ಯ ದಂಪತಿಗಳ ಶ್ರಮ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸುವ ಭರವಸೆ. ಗುಡಿಬಂಡೆ ಟೀ ಅಂಗಡಿಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿ. ಸ್ವಚ್ಛತಾ ಅರಿವು ಕಾರ್ಯಕ್ರಮ 3 ತಿಂಗಳಿಂದ ಪರಿಶೀಲನೆ. ಅವಧಿ ಮುಗಿದ ಟೀ ಪೌಡರ್ ಸ್ಯಾಂಪಲ್ ವಶಕ್ಕೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.